ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 50ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 50. ಅಂತರ್ಬಹಿಶ್ಚಾಮಲ ಮಜ್ಜನೇತ್ರಂ ಸ್ವಪೂರುಪೇಚ್ಛಾನುಗೃಹೀತ ರೂಪಂ ಪೌತ್ರಸ್ತವ ಶ್ರೀ ಲಲನಾಲಲಾಮಂ ದ್ರಷ್ಟ ಸ್ಫುರತ್ಕುಂಡಲ ಮಂಡಿತಾನನಂ. ಅನುವಾದ: ನಿನ್ನ ಮೊಮ್ಮಗನು ಸುಂದರಳಾದ ಅದೃಷ್ಟ ದೇವತೆಯನ್ನು ಪತ್ನಿಯಾಗಿ ಪಡೆದಿರುವ ದೇವೋತ್ತಮ ಪರಮಪುರುಷನನ್ನು ಒಳಗೂ ಹೊರಗೂ ಕಾಣಲು ಶಕ್ತನಾಗುತ್ತಾನೆ. ಭಗವಂತನು ಭಕ್ತನು ಬಯಸಿದ ರೂಪ ಧಾರಣ ಮಾಡಬಲ್ಲನು ಹಾಗೂ ಆತನ ವದನವು ಸದಾ ಕರ್ಣಕುಂಡಲಗಳಿಂದ ಅಲಂಕೃತವಾಗಿ ಸುಂದರವಾಗಿರುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪರು ದಿತಿಗೆ ತನ್ನ ಮೊಮ್ಮಗನ ಬಗ್ಗೆ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಅವನೊಬ್ಬ ದೊಡ್ಡ ಭಕ್ತನಾಗಿರ್ತಾನೆ, ಅವನು ಶೀಲವಂತ, ಅರ್ಹತೆ ಇರುವಂತಹ ಸಕಲ ಸದ್ಗುಣಗಳ ನಿಧಿಯಾಗಿದ್ದಾನೆ, ಅವನು ವಿನೋದ ಪರ, ಬೇರೆಯವರ ಸುಖದಲ್ಲಿ ಆತ ಕೂಡ ಸುಖಿಯಾಗಿರ್ತಾನೆ, ಬೇರೆಯವರ ದುಃಖದಲ್ಲಿ ತಾನು ದುಃಖಿತನಾಗಿರ್ತಾನೆ, ಅವನಿಗೆ ಶತ್ರುಗಳೇ ಇರೋದಿಲ್ಲ, ಬೇಸಿಗೆಯ ಸೂರ್ಯ ಮುಳುಗದ ಮೇಲೆ ಬರುವಂಥ ಹಿತಕರವಾದ ಚಂದ್ರನ ಹಾಗೆ ಅವನು ಸಕಲ ಬ್ರಹ್ಮಾಂಡಗಳ ಶೋಕವನ್ನು ನಾಶ ಮಾಡುವಂಥವನಾಗಿರ್ತಾನೆ ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಮೊಮ್ಮಗ ಇದ್ದಾನಲ್ಲ, ಅವನು ಸುಂದರಳಾದಂಥ ಅದೃಷ್ಟ ದೇವತೆಯನ್ನ ಪತ್ನಿಯಾಗಿ ಪಡೆದಿರುವಂತಹ ಆ ದೇವೋತ್ತಮ ಪರಮಪುರುಷನನ್ನ ಅಂದರೆ ಭಗವಂತನನ್ನ ಒಳಗೆ ಮತ್ತೆ ಹೊರಗಡೆ ಕಾಣೋದಕ್ಕೆ ಅವನು ಶಕ್ತನಾಗಿರ್ತಾನೆ. ಅಂದರೆ ಅವನಿಗಷ್ಟು ಶಕ್ತಿ ಇದೆ ಅಂತ ಅರ್ಥ. ಅವನು ಭಗವಂತನನ್ನ ತನ್ನ ಒಳಗೂ ನೋಡಬಲ್ಲ ಮತ್ತೆ ಹೊರಗಡೆನೂ ನೋಡಬಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನು ಭಕ್ತ ಇಷ್ಟಪಡ್ತಾನೋ, ಯಾವ ರೀತಿ ಅವನು ಬಯಸ್ತಾನೋ ಆ ರೀತಿ ರೂಪಧಾರಣೆಯನ್ನ ಮಾಡಬಲ್ಲ. ಮತ್ತೆ ಅವನ ಮುಖ ಇದೆಯಲ್ಲ, ಅದು ಸದಾ ಕರ್ಣಕುಂಡಲಗಳಿಂದ ಅಲಂಕೃತವಾಗಿ ಸುಂದರವಾಗಿ ಕಾಣಿಸ್ತಾ ಇರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಭಗವಂತನ ಒಂದು ಮುಖದ ಸೌಂದರ್ಯ ಹೇಗಿರತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಈ ವಿಷಯದ ಬಗ್ಗೆ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದ್ವಿತೀಯ ಮೊಮ್ಮಗ ಪ್ರಹ್ಲಾದ ಮಹಾರಾಜನು ಧ್ಯಾನದಿಂದ ದೇವೋತ್ತಮ ಪರಮಪುರುಷನನ್ನು ತನ್ನೊಳಗಷ್ಟೇ ಅಲ್ಲದೆ ಹೊರಗೂ ಕೂಡ ತನ್ನ ಕಣ್ಣುಗಳಿಂದ ಸಾಕ್ಷಾತ್ತಾಗಿ ಕಾಣಬಲ್ಲವನಾಗಿರುತ್ತಾನೆಂದು ಇಲ್ಲಿ ಭವಿಷ್ಯ ನುಡಿಯಲಾಗಿದೆ. ಇಂತಹ ಸಾಕ್ಷಾತ್ ದರ್ಶನವು ಕೃಷ್ಣ ಪ್ರಜ್ಞೆಯ ಉನ್ನತ ಹಂತದಲ್ಲಿರುವವರಿಗೆ ಮಾತ್ರ ಸಾಧ್ಯ, ಏಕೆಂದರೆ ಭೌತಿಕ ಕಣ್ಣುಗಳಿಂದ ಭಗವಂತನನ್ನು ಕಾಣುವುದು ಅಸಂಭವ. ನೋಡಿ, ಇಲ್ಲಿ ಕಶ್ಯಪ ಮುನಿಗಳು ದಿತಿಗೆ ಹೇಳ್ತಾರೆ, ನಿನ್ನ ಮೊಮ್ಮಗ ಇದಾನಲ್ಲ ಪ್ರಹ್ಲಾದ ಮಹಾರಾಜ ಅಂತ, ಅವನು ಧ್ಯಾನದಿಂದಾನೇ ಭಗವಂತನನ್ನ ತನ್ನ ಒಳಗಡೆ ಅಷ್ಟೇ ಅಲ್ಲದೆ ಹೊರಗಡೆ ಕೂಡ ತನ್ನ ಕಣ್ಣುಗಳಿಂದಾನೇ ನೋಡಬಹುದು ಸಾಕ್ಷಾತ್ತಾಗಿ. ಅಂದರೆ ಅಷ್ಟೊಂದು ಶಕ್ತಿವಂತ ಅವನು ಅಂತ ಭವಿಷ್ಯವನ್ನ ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ಬರುವಂಥ ಅವಳ ಮೊಮ್ಮಗ ಯಾರು, ಅವನಿಗೇನು ಹೆಸರು ಇರುತ್ತೆ, ಮತ್ತು ಅವನೇನೆಲ್ಲ ಮಾಡಬಹುದು, ಎಷ್ಟು ಶಕ್ತಿ ಇದೆ ಅವನಿಗೆ, ಭಗವಂತನನ್ನೇ ತನ್ನೊಳಗೆ ಮತ್ತು ಹೊರಗಡೆ ನೋಡುವಷ್ಟು ಶಕ್ತಿಶಾಲಿ ಅವನು ಅಂತೆಲ್ಲ ಹೇಳ್ತಾರೆ. ಯಾಕೆ ಅಂತಂದರೆ ಈ ರೀತಿ ಸಾಕ್ಷಾತ್ ದರ್ಶನ ಮಾಡುವಂಥ ಭಾಗ್ಯ ಇದೆಯಲ್ಲ, ಆ ಭಗವಂತನನ್ನು ಕಣ್ಣಾರೆ ನೋಡುವಂಥದ್ದು, ಇದು ಸಾಮಾನ್ಯದವರಿಗೆಲ್ಲ ಆಗೋದಿಲ್ಲ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಹಂತದಲ್ಲಿ ಇರ್ತಾರೋ ಅಂಥವ್ರಿಗೆ ಮಾತ್ರ ಕಾಣಿಸುತ್ತೆ, ಅಂಥವ್ರು ಮಾತ್ರ ಆ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ. ಭಗವಂತನ ಬಗ್ಗೆ ನಮಗೆ ಉನ್ನತವಾದಂತಹ ಮಟ್ಟಕ್ಕೆ ತಲುಪಿರ್ತೀವಲ್ವ, ಅವ್ರಿಗೆ ಮಾತ್ರ ಇದು ಕಾಣಿಸೋದು. ಯಾಕೆ ಅಂತಂದರೆ ಭೌತಿಕ ಕಣ್ಣುಗಳಿಂದ ಭಗವಂತನನ್ನು ನೋಡೋದು ಅಸಂಭವ. ಅದಕ್ಕೋಸ್ಕರನೇ ಇಲ್ಲಿ ಧ್ಯಾನದಿಂದ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಪ್ರಹ್ಲಾದ ಮಹಾರಾಜ ತನ್ನ ಧ್ಯಾನದ ಮೂಲಕ ಭಗವಂತನನ್ನ ಹೊರಗಡೆನೂ ನೋಡ್ಬೋದು, ಒಳಗಡೆನೂ ನೋಡ್ಬೋದು. ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಭಗವಂತನನ್ನ ನೋಡಬೇಕು ಅಂತಂದ್ರೆ ಇರುವಂತ ಒಂದು ಉಪಕರಣ ಅಥವಾ ಒಂದು ಮಾರ್ಗ ಯಾವುದು ಅಂತಂದ್ರೆ ಅದು ಧ್ಯಾನ. ಅಂದ್ರೆ ಮನಸ್ಸಿನಲ್ಲಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಅವನನ್ನ ಒಳಗೆ ಹೊರಗಡೆ ನೋಡಬಹುದು. ಯಾಕೆ ಅಂತಂದ್ರೆ ಈ ಒಂದು ಭೌತಿಕ ಪ್ರಪಂಚದ ಕಣ್ಣುಗಳಿಂದ ಆ ಭಗವಂತನನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿಶ್ವರೂಪ ದರ್ಶನವಾಗುತ್ತಲ್ಲ, ಅವಾಗ ಅರ್ಜುನನಿಗೆ ಭಗವಂತ ತನ್ನ ದಿವ್ಯ ಚಕ್ಷುಗಳನ್ನ ಕೊಡ್ತಾನೆ. ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ, ಆಗ ನೀನು ನೋಡಬಹುದು ನನ್ನ ಈ ವಿಶ್ವರೂಪವನ್ನ ಅಂತನ್ಬಿಟ್ಟು. ಸೊ ಆ ರೀತಿ ಭಗವಂತನನ್ನ ಈ ಭೌತಿಕ ಕಣ್ಣುಗಳಿಂದ ನೋಡೋದಕ್ಕೆ ಅಸಂಭವ ಅಂತ ಹೇಳಿದ್ದಾರೆ.
ದೇವೋತ್ತಮ ಪರಮಪುರುಷನು ಕೃಷ್ಣ, ಬಲರಾಮ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ರಾಮ, ನರಸಿಂಹ, ವರಾಹ ಮತ್ತು ವಾಮನ ಮೊದಲಾದ ವೈವಿಧ್ಯಮಯ ಶಾಶ್ವತ ರೂಪಗಳನ್ನು ಹೊಂದಿದ್ದಾನೆ. ವಿಷ್ಣುವಿನ ಈ ಎಲ್ಲ ರೂಪಗಳನ್ನು ಭಗವದ್ಭಕ್ತನು ತಿಳಿದಿರುತ್ತಾನೆ. ಅಂದರೆ ಭಗವಂತನಿಗೆ ಬೇಕಾದಷ್ಟು ರೂಪಗಳಿದೆ ಆಯಿತಾ. ಅದರಲ್ಲಿ ಕೆಲವೊಂದು ಹೆಸರುಗಳನ್ನು ನಾನು ಈಗ ಓದಿದ್ನಲ್ಲ, ಕೃಷ್ಣ, ಬಲರಾಮ, ಸಂಕರ್ಷಣ, ಅನಿರುದ್ಧ, ರಾಮ, ನರಸಿಂಹ, ವರಾಹ, ಈ ರೀತಿ ಬೇಕಾದಷ್ಟು ಶಾಶ್ವತ ರೂಪಗಳನ್ನು ಹೊಂದಿದ್ದಾನೆ. ಈ ಎಲ್ಲ ರೂಪಗಳನ್ನು ಕೂಡ ಭಗವದ್ಭಕ್ತ ಅದರ ಬಗ್ಗೆ ತಿಳ್ಕೊಂಡಿರ್ತಾನೆ. ಶುದ್ಧ ಭಕ್ತನು ಭಗವಂತನ ಈ ಶಾಶ್ವತ ರೂಪಗಳಲ್ಲಿ ಒಂದರಲ್ಲಿ ಆಸಕ್ತನಾಗಿರುತ್ತಾನೆ ಹಾಗೂ ಭಗವಂತ ಆ ಅಪೇಕ್ಷಿತ ರೂಪದಲ್ಲಿ ಅವನಿಗೆ ಕಾಣಿಸಿಕೊಳ್ಳಲು ಇಚ್ಛಿಸುತ್ತಾನೆ. ಅಂದರೆ ಅರ್ಥ ಇಲ್ಲಿ ಶುದ್ಧ ಭಕ್ತ ಈಗ ಮೇಲೆ ಹೇಳಿರುವಂಥ ಬೇಕಾದಷ್ಟು ಶಾಶ್ವತ ರೂಪಗಳಿದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಅವನು ಆಸಕ್ತನಾಗ್ತಾನೆ. ಅಂದರೆ ಕೆಲವರಿಗೆ ರಾಮನನ್ನು ನೋಡಿದ್ರೆ ಇಷ್ಟ, ಕೆಲವರಿಗೆ ನರಸಿಂಹನ ರೂಪ ಇಷ್ಟ, ಕೆಲವರಿಗೆ ಕೃಷ್ಣನ ರೂಪ ಇಷ್ಟ ಆಗುತ್ತೆ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೂಪ ಇಷ್ಟ ಆಗುತ್ತಲ್ವಾ. ಆ ರೂಪ ಅವನಿಗಿಷ್ಟ ಅಂತಂದ್ಬಿಟ್ಟು ಭಗವಂತ ಏನು ಮಾಡ್ತಾನೆ, ನನ್ನ ಭಕ್ತ ಈ ಒಂದು ರೂಪ ಇಷ್ಟಪಡ್ತಾನೆ ಅಂತ ಆ ರೂಪದಲ್ಲೇ ಅವನು ಮುಂದೆ ಕಾಣಿಸ್ಕೊಳ್ತಾನೆ. ಆ ರೀತಿ ಬರೋದಕ್ಕೆ ಅವನಿಗೆ ಇಷ್ಟ ಆಗತ್ತೆ. ನನ್ನ ಭಕ್ತ ಯಾವ ರೂಪನ ಇಷ್ಟಪಡ್ತಾನೋ ಅದರಲ್ಲೇ ನಾನು ಕಾಣಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವನು ಇಷ್ಟಪಡ್ತಾನೆ. ಭಕ್ತನು ಭಗವಂತನ ರೂಪದ ಬಗ್ಗೆ ಇಚ್ಛಾನುಸಾರ ಯಾವುದೇ ಕಲ್ಪನೆ ಮಾಡಿಕೊಳ್ಳುವುದಿಲ್ಲ. ಅಲ್ಲದೆ ಭಗವಂತ ನಿರಾಕಾರನೆಂದಾಗಲಿ ಭಕ್ತನಲ್ಲದವನು ಅಪೇಕ್ಷಿಸಿದ ರೂಪ ಪಡೆಯುತ್ತಾನೆಂದಾಗಲಿ ಆತ ಎಂದೂ ಭಾವಿಸುವುದಿಲ್ಲ. ಭಕ್ತನಲ್ಲದವನಿಗೆ ಭಗವಂತನ ರೂಪದ ಕಲ್ಪನೆಯೇ ಇರುವುದಿಲ್ಲ. ಹೀಗಾಗಿ ಮೇಲೆ ಹೇಳಿದ ಭಗವಂತನ ಯಾವ ರೂಪಗಳನ್ನು ಆತ ಯೋಚಿಸಲಾರ. ಆದರೆ ಭಕ್ತನು ಭಗವಂತನನ್ನು ಕಂಡಾಗಲೆಲ್ಲ ಆತ ಸದಾ ಚೆಲುವೆಯಾದ ತನ್ನ ಸಂಗಾತಿ ಲಕ್ಷ್ಮೀ ಸಮೇತ ತುಂಬ ವೈಭವದಿಂದ ಅಲಂಕೃತನಾಗಿರುವ ರೂಪದಲ್ಲಿಯೇ ಕಾಣುತ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ತನ್ನ ಭಕ್ತ ಯಾವ ರೂಪವನ್ನು ಇಷ್ಟಪಡ್ತಾನೋ ಅದೇ ರೂಪದಲ್ಲಿ ಬರೋದಕ್ಕೆ ಇಷ್ಟಪಡ್ತಾನೆ. ಭಕ್ತ ಭಗವಂತನ ರೂಪದ ಬಗ್ಗೆ ಅವನಿಗಿಷ್ಟ ಬಂದಾಗ ಏನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳೋದಿಲ್ಲ. ಮತ್ತು ಭಗವಂತ ನಿರಾಕಾರ ಅಂತಾಗಲಿ, ಯಾರಿಗೆ ಭಗವಂತನಲ್ಲಿ ಆಸಕ್ತಿ ಇರೋದಿಲ್ಲ, ನಂಬೋದಿಲ್ವೋ, ಅಭಕ್ತ ಅಂತ ಹೇಳ್ತೀವಲ್ವಾ, ಅವನು ಏನು ಇಷ್ಟಪಡ್ತಾನೋ ಆ ರೀತಿ ಅವನು ರೂಪ ಪಡಿತಾನೆ ಅಂತ ಕೂಡ ಅವನು ಅಂದ್ಕೊಳ್ಳೋದಿಲ್ಲ. ಭಕ್ತನಲ್ಲದೆ ಇರೋನಿಗೆ ಭಗವಂತನ ರೂಪದ ಕಲ್ಪನೆನೇ ಇರೋದಿಲ್ಲ. ಸೊ ಹೀಗೆ ಹೇಳಿದ ಮೇಲೆ ಈ ಭಗವಂತನ ರೂಪಗಳನ್ನು ಆತ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಅದನ್ನು ನಂಬೋದೇ ಇಲ್ವಲ್ಲ ಫಸ್ಟು ಅಲ್ವಾ. ಆದರೆ ಭಕ್ತ ಏನು ಮಾಡ್ತಾನೆ, ಭಗವಂತನನ್ನು ನೋಡಿದಾಗಲೆಲ್ಲ ಅವನು ತನ್ನ ಸಂಗಾತಿ ಲಕ್ಷ್ಮಿ, ಅಂದರೆ ತುಂಬ ಸುಂದರವಾಗಿರುವಂತಹ ಆ ಲಕ್ಷ್ಮೀ ಸಮೇತ ತುಂಬ ವೈಭವದಿಂದ ಅಲಂಕೃತನಾಗಿರುವಂಥ ರೂಪದಲ್ಲೇ ಅವನು ನೋಡ್ತಾ ಇರ್ತಾನೆ ಭಗವಂತನನ್ನು. ಲಕ್ಷ್ಮೀ ಸಮೇತನಾಗಿ ಅದು ಕಂಪ್ಲೀಟಾಗಿ ಅಲಂಕೃತನಾಗಿರ್ತಾನಲ್ಲ, ವೈಭವದಿಂದ ಕೂಡಿರಬೇಕು. ಯಾಕಂದರೆ ಭಗವಂತ ಸಾಮಾನ್ಯ ಅಲ್ಲ ಅಲ್ವಾ. ಈಗ ನಾವೇ ಎಲ್ಲಾದರೂ ಹೋಗ್ಬೇಕೇನಾದರೂ ಯಾರಾದರೂ ಬರ್ತಾರೆ ಅಂದರೆ ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಅಲಂಕಾರ ಮಾಡ್ಕೊಳ್ತೀವಿ. ಇನ್ನು ನಮ್ಮ ಭಗವಂತ ಕೇಳಬೇಕಾ, ಅವನು ತುಂಬಾ ವೈಭವದಿಂದ ಅಲಂಕೃತನಾಗಿರ್ತಾನಲ್ಲ, ಆ ರೂಪ ಅದರಲ್ಲೂ ಲಕ್ಷ್ಮೀ ಸಮೇತನಾಗಿರಬೇಕು. ಅದನ್ನು ಆ ಭಗವಂತನ ಭಕ್ತ ತುಂಬ ಇಷ್ಟಪಡ್ತಾನೆ. ಆ ರೂಪದಲ್ಲೇ ಅವನು ಯಾವಾಗಲೂ ನೋಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.